ಪರಿಸ್ಥಿತಿ ಹೇಗಿತ್ತು ಅಂದರೆ ಒಂದು ಸಣ್ಣ ಒಂದು ಅಡಿಗೆ ಕೋಣೆ, ಸಣ್ಣದೊಂದು ಕೋಣೆ, ಅಡಿಗೆ ಕೋಣೆ ಅಂದರೆ ಅದು ಬಾಂಬೆ ಕಿಚನ್ ಅಂತ ಹೇಳ್ಬೋದು ನಾವು, ಅಷ್ಟೇ ಇದ್ದದ್ದು ಜಾಗ, ಒಂದು ಸಣ್ಣ ಕೋಣೆ. ಅದರಲ್ಲಿ ಈ ಸಂಸಾರ ವಾಸಿಸ್ತಿತ್ತು. ಫೌಂಡೇಶನ್ ಹಾಕಿದ್ರು ಅವರು. ಫೌಂಡೇಶನ್ ಹಾಕಿದ ನಂತರ ಮತ್ತೆ ಆರ್ಥಿಕ ಸಮಸ್ಯೆಯಿಂದಾಗಿ ನಿರ್ಮಾಣ ಸ್ಥಗಿತಗೊಂಡಿತ್ತು. ಮುಖ್ಯವಾಗಿ ಹೇಳೋದಂದರೆ ಈ ಮನೆಗೆ ದಾರಿ ಇಲ್ಲ. ಈಗಾಗಲೇ ನಾವು ಬರುವ ದಾರಿ ಎಲ್ಲ ಮುಚ್ಚಿ ಆಗಿದೆ. ಈಗ ಪಂಚಾಯತ್ ಅಧ್ಯಕ್ಷರು ಬಂದಿದ್ದೀರು ಸ್ವಲ್ಪ ಗಮನಕ್ಕೆ. ಮನೆಯ ಪರಿಸ್ಥಿತಿ ಹಾಗಿತ್ತು. ಮನೆಯನ್ನು ಮತ್ತು ನಾವು ಕಲಾರಂಗದ ಕಾರ್ಯದರ್ಶಿಯವರು, ಮುರಳಿಯವರು, ನಾರಾಯಣಗಿರಿಯವರು ನಾವೆಲ್ಲ ಬಂದು ಇದನ್ನು ನಿರ್ಮಾಣ ಮಾಡಬೇಕಂತ ನಿಶ್ಚಯ ಸಂಕಲ್ಪ ಮಾಡಿ, ಅದಕ್ಕೆ ಆಗ ನಮಗೆ ಒದಗಿ ಬಂದವರು ಮಂಜುನಾಥ್ ಭಟ್ ಸರ್. ಬೆಂಗಳೂರಿಗೂ ನಾವು ಅವರ ಮನೆ ಹೋಗಿದ್ದೇವೆ. ಅವರ ಒಂದು ಪ್ರಾಯೋಜಕತ್ವದಿಂದ ಈ ಮನೆ ನಿರ್ಮಾಣ ಆಗಿತ್ತು. ಕಾರಣಾಂತರದಿಂದ ಮನೆ ಉದ್ಘಾಟನೆ ವಿಳಂಬವಾಯಿತು. ಆದರೆ ಇವತ್ತು ಅದಕ್ಕೆ ಸುಮುಹೂರ್ತ ಕೂಡಿ ಬಂದಿದೆ. 67ನೇ ಮನೆ ಈಗ ಹಿರಿಯರಿಂದ ವಿದ್ಯುಕ್ತವಾಗಿ ಉದ್ಘಾಟನೆಗೊಂಡಿದೆ. 67ನೇ ಮನೆ ಉದ್ಘಾಟನೆ ಆಗ್ತಾ ಇದೆ. ಯೋಗ್ಯತೆ ಇದ್ದು ನಿಜಕ್ಕೂ ಅವರ ಅರ್ಹತೆಗೆ ಸಿಕ್ಕಿದ ಮನ್ನಣೆ ಗೌರವ ಸಿಗದೇ ಇರುವಂತ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿ ಹೇಳಿದ್ರೆ ಹಾರಿಯಾಡಿ ಮಂಜುನಾಥ್ ಭಟ್ರು. ಅವರದ್ದು ಹೇಗೆ ಹೇಳಿದ್ರೆ ನಿಮಗೆ ಸ್ಯಾಂಪಲ್, ಈಗ ನಮ್ಮಲ್ಲಿ ಕ್ಯಾಸೆಟ್ ಇದೆ. ಈಗ ನಾನು ಏನು ಮಾತಾಡಿದೆ ಕ್ಯಾಸೆಟ್ ಇದೆ, ನಿಮಗೆ ದಾಖಲಾಗ್ತದೆ, ವಿಡಿಯೋ ಇದೆ. ಮೊದಲು ಇರಲಿಲ್ಲ. ಮಂಜುನಾಥ್ ಭಟ್ರು ಒಂದು ಸಭೆಯಲ್ಲಿ ಕೂತ್ಕೊಂಡ್ರೆ 1 ಗಂಟೆ ಕೂತ್ಕೊಂಡ್ರೆ ಅವರು ಯಾರು ಏನು ಮಾತಾಡಿ ಯಥಾವತ್ತಾಗಿ ಬರವಣಿಗೆಯಲ್ಲಿ ಬರೀತಾರೆ ಅವರು. ಇದು ಇಡೀ ಉಳಿದು ಗೊತ್ತಿರೋ ಸಂಗತಿ. ಅವರು ರಿಪೋರ್ಟರ್ ಆಗಿ ಬಂದ್ರೆ ವಿಡಿಯೋವು ಬೇಡ, ಕ್ಯಾಸೆಟ್ ಬೇಡ, ಅಷ್ಟು ಮೆಮೊರಿ ಇರುವಂತಹ ಒಬ್ಬ ಅದ್ಭುತವಾದಂತಹ ಪ್ರತಿಭೆ. ಸುಮಾರು 6 ಲಕ್ಷಕ್ಕೂ ಮೇಲ್ಪಟ್ಟು ಈ ಮನೆಗೆ ನಾವು ವ್ಯಯಿಸಿದ್ದೇವೆ. ವೆಚ್ಚವನ್ನ ಈ ಮಂಜುನಾಥ್ ಭಟ್ರ ಮಕ್ಕಳು ಕೊಟ್ಟಿದ್ದಾರೆ. ನಾನು ಅದನ್ನ ಉಲ್ಲೇಖಿಸಲೇಬೇಕು. ಎಲ್ಲರಿಗೂ ನಮಸ್ಕಾರ. ನಾನು ಪೋಷಕ ವಿದ್ಯಾರ್ಥಿನಿ ಪೃಥ್ವಿ. ನಾನು ಮೊದಲನೇದಾಗಿ ಮಂಜುನಾಥ್ ಭಟ್ ಸರ್ ಇವರಿಗೆ ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವರು ನಮಗೆ ಅವರ ತಾಯಿ ಮತ್ತು ಅತ್ತೆ ಹೆಸರಲ್ಲಿ ಇಂಥ ಗಂಗಾ ಭಾಗೀರಥಿ ಎಂಬ ತುಂಬ ಚಂದದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ನಾವು ಇದು ಮನೆ ಆಗತ್ತೆ ಅಂತ ಮೊದಲು ಅಂದ್ಕೊಂಡೇ ಇರಲಿಲ್ಲ. ಅಪ್ಪ ಮನೆ ಮಾಡಬೇಕಂತ ತುಂಬ ಕನಸು ಇಟ್ಕೊಂಡಿದ್ರು. ಆದರೆ ಅವರಿಗೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಅವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಇತ್ತು. ಅಪ್ಪ ಮನೆಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅಮ್ಮ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು SLCಯಲ್ಲಿದ್ದಾಗ ಅಮ್ಮ ಕೆಲಸಕ್ಕೆ ಹೋಗಿದ್ದಾಗ ಮೆಷಿನ್ಗೆ ಕೈ ತಾಗಿ 2 ಬೆರಳು ಕಟ್ಟಾಗಿತ್ತು. ಆದರೂ ಅಮ್ಮ ಸ್ವಲ್ಪ ತಿಂಗಳು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು SLCಯಲ್ಲಿ ಡಿಸ್ಟಿಂಕ್ಷನ್ ಬಂದೆ. ಆದರೆ ಶಾಂತಿ ಅಕ್ಕ ಅವಳು ಬಂದಿದ್ಲೀಗ. ಅವಳು ನನಗೆ ಫಾರ್ಮ್ ಕೊಟ್ಟಿದ್ಲು, ವಿದ್ಯಾಪೋಷಕ ಅಂತ ಇದೆ, ನೀನು ಹಾಕಿ ಅರ್ಜಿ ಏನಾದ್ರು ಟ್ರೈ ಮಾಡಂತ ಹೇಳಿದರು. ನಾನು ಅದಕ್ಕೆ ಸ್ಕಾಲರ್ಶಿಪ್ ಅಂತ ಹಾಕಿದೆ. ನಂಗೆ ಮೊದಲೇ ಇದ್ರ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ. ನಾನು ಹಾಕಿದೆ. ಮುರಳಿ ಸರ್ ನಮ್ಮ ಮನೆಗೆ ಬಂದಾಗ ನಾವು ಇಲ್ಲಿ ಇರಲಿಲ್ಲ. ನನಗೆ ಓದ್ಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತಂತ ನಾನು ಅಜ್ಜಿ ಮನೆಯಲ್ಲೇ PU ಮಾಡ್ತಾಯಿದ್ದೆ. ಸರ್ ಅಮ್ಮಂಗೆ ಕಾಲ್ ಮಾಡಿ ಹೇಳಿದರು, ಏನಮ್ಮ ನಿಮ್ಮ ಮನೆ ಹೀಗಿದೆ ಹಾಗೆಲ್ಲ ಹೇಳಿದರು. ನಾವು ಏನಾದರೂ ಮಾಡ್ತೀವಮ್ಮ ನಿಮಗೆ ಅಂತ ಹೇಳಿದರು. ಈ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದಾಗೂ ಕೂಡ ತುಂಬ ನಮ್ಮವರಿಂದನೇ ತುಂಬಾ ನಮಗೆ ಕಷ್ಟ ಆಗ್ತಿತ್ತು. ಆದರೆ ಅವ್ರು ತುಂಬ ನಮ್ಮ ಮೊದಲಂದರೆ ಮನೇಲಿ ತುಂಬ ನೀರೆಲ್ಲ ಬರ್ತಾಯಿತ್ತು ಒಳಗೆ, ತುಂಬ ಕಷ್ಟ ಆಗ್ತಿತ್ತು. ಆದರೆ ಈಗ ನಮಗೆ ಓದ್ಲಿಕ್ಕೆ ಕೂಡ ತುಂಬ ಹೆಲ್ಪ್ ಆಗ್ತಿದೆ. ನಾನು ಮುಂದೆ ಇಷ್ಟು ದೊಡ್ಡ ಮನೆ ಮಾಡ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ. ನಾನಾದರೆ ಕನಿಷ್ಠ ಒಂದು ಮಗುವಿಗೆ ಅವರು ಹೆಲ್ಪ್ ಮಾಡಬೇಕಂತ ನಾನು ಅಂದ್ಕೊಂಡಿದ್ದೇನೆ. ಮಂಜುನಾಥ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಸರ್. ನಮ್ಗೆ ಇಷ್ಟೊಂದು ಚಂದದ ಸುಂದರವಾದ ಮನೆ ಕಟ್ಟಿಕೊಟ್ಟದಕ್ಕೆ ನಾನು ತುಂಬ ಹೃದಯದ ನಿಮಗೆ ಕೃತಜ್ಞತೆ ಅರ್ಪಿಸ್ತೇನೆ ಸರ್. ನಮಗೆ ಮನೆ ಎಂಬುದು ಕನಸೇ ಆಗಿತ್ತು. ತುಂಬ ಕಷ್ಟ ಆಗಿತ್ತು ನಮಗೆ ಮನೆ ಕಟ್ಕೊಳ್ಳೋ ಪರಿಸ್ಥಿತಿಯಲ್ಲೂ ನಾವಿರಲಿಲ್ಲ. ತುಂಬ ಅಂದರೆ ತುಂಬ ಆಗಿತ್ತು. ನಮ್ಮ ಯಜಮಾನ್ರಿಗೂ ಹುಷಾರಿಲ್ಲ ಆಗಿತ್ತು. ನಮ್ಮದು ಕನಸೆ ಅಂತ ಕೈಚೆಯಲ್ಲಿ ಬಿಟ್ಟಿದ್ವಿ. ಇನ್ನೇನಾದರೂ ಮಕ್ಕಳಿಗೆ ಸ್ವಲ್ಪನಾದರೂ ಓದಿಸೋದಂತ ನಿರ್ಧಾರ ಮಾಡಿದ್ದೆ. ನಮಗೆ ಮಂಜುನಾಥ ಭಟ್ ಸರ್ ಅವರು ಇಷ್ಟು ಚಂದದ ಮನೆ ಮಾಡಿಕೊಟ್ರು. ನಾನು ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ ಸರ್. ನಿಮಗೆಲ್ಲರಿಗೂ ಚಿರಋಣಿಯಾಗಿರ್ತೀನಿ ಸರ್. ನಿಮ್ಮಿಂದಾಗಿ ನಮಗೆ ಇಂಥ ಇದು ಮಾಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಆದ್ದರಿಂದ ನೀವು ಮಾಡೋದು ದೊಡ್ಡದು ಅಂತ ನಾನು ಹಾಗೆ ಹೇಳ್ತಾ ಇದ್ದೆ. ಆ ರೀತಿಯಲ್ಲಿ ಅವರು ಮತ್ತು ನಾನು ಮುರಳಿಯವ್ರ ಬಗ್ಗೆ ಬೇರೆ ಏನು ಹೇಳಬೇಕಾಗಿದೆ, ಎಲ್ಲರಿಗೂ ವಿಷಯ ಗೊತ್ತು. ಅವರ ಬಳಗವು ಹಾಗೆ ಇದೆ. ಅವರು ಆ ಒಂದು 20 ಮನೆ ಕಟ್ಟಿಕೊಡಲಿಕ್ಕೆ ತಯಾರಿದ್ದಾರಂದರೆ ಅವರು ಗಳಿಸಿರುವ ವಿಶ್ವಾಸ ಎಷ್ಟು ದೊಡ್ಡದು ಅಂತ ನಮಗೆ ಖಂಡಿತ ಗೊತ್ತಾಗತ್ತೆ.
ಒಂದು ನಮ್ಮ ಸುತ್ತಲೂ ಬೇರೆ ಬೇರೆ ಕಾರಣಗಳಿಂದ ಸಮಾಜ ಎತ್ತಲು ಹೋಗ್ತಾ ಇರುವಾಗ ಇಂಥವ್ರು ಒಬ್ಬೊಬ್ಬರು ಒಂದು ದೊಡ್ಡ ಆದರ್ಶವಾಗಿ ಒಂದು ಬೇರೆ ಒಂದು ಮಾರ್ಗದರ್ಶಕರ ರೀತಿಯಲ್ಲಿ ನಮ್ಮ ಮುಂದೆ ಬರ್ತಾರಲ್ಲ ಅನ್ನೋದು ಬಹಳ ಒಂದು ಸಂತೋಷದ ವಿಷಯ. ಮತ್ತು ಅವರ ಎಲ್ಲ ಸಂಸ್ಥೆಗಳು ಬಹಳ ಅರ್ಥಪೂರ್ಣವಾದ ಕೆಲಸವನ್ನೇ ಮಾಡ್ತಾ ಇದ್ದಾವೆ. ವಿದ್ಯಾಪೋಷಕಂತೂ ವಿದ್ಯಾಪೋಷಕ ಮಕ್ಕಳಿಗೆ ಕಲಿಯುವ ಮಕ್ಕಳಿಗೆ ಮಾಡುವಂಥ ಸಹಾಯ ಅದ್ಭುತವಾದ್ದು. ಅದರ ಮುಂದುವರಿದ ಭಾಗವಾಗಿ ಅವರಿಗೆ ಮನೆ ಕಟ್ಟಲಿಕ್ಕೆ ಮಾಡಿದ್ದು ಅದರ ಹಿಂದೆ ಬಹಳ ದೊಡ್ಡ ಮಾನವೀಯತೆಯ ಕೆಲಸ ಅದು. ಒಂದು ಮಗು ನನಗೆ ಓದಬೇಕು ಅಂತ ಆಸೆ ಇದೆ, ಆದರೆ ಮನೆಯೊಳಗೆ ಕೂತ್ಕೊಂಡು ಓದಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ಇಂಥವರು ಅವರಿಗೆ ಆ ಒಂದು ವಾತಾವರಣವನ್ನು ಕಲ್ಪಿಸ್ತಾರಲ್ಲ, ಅದು ಬಹಳ ದೊಡ್ಡದು. ಯೋಗರಿಗೆ ದಾನ ಮಾಡಬೇಕನ್ನೋದು ಒಂದು ರೀತಿಯಲ್ಲಿ ಸಣ್ಣದರಿಂದ ಕೇಳಿಕೊಂಡು ಬಂದಂಥ ಒಂದು ಮಾತು. ಅದರ ಅರ್ಥ ಗೊತ್ತಿರಲಿಲ್ಲ. ಕಲಾರಂಗವನ್ನು ನೋಡಿ, ಇಲ್ಲಿನ ವಾಲಂಟಿಯರ್ಸು ಎಷ್ಟು ಕೆಲಸ ಮಾಡೋದು ನೋಡಿ, ಅವರು ಪ್ರತಿ ಒಂದೊಂದು ರೂಪಾಯಿಯನ್ನು ಖರ್ಚು ಮಾಡುವ ಮೊದಲು ಜಾಗ್ರತೆ ಮಾಡುವುದನ್ನು ನೋಡಿ, ಹೇಗೆ ಯೋಗ್ಯರನ್ನು ಆಯ್ಕೆ ಮಾಡಬೇಕು, ಹೇಗೆ ದುಡ್ಡನ್ನು ಸದ್ವಿನಿಯೋಗ ಮಾಡಬೇಕು ಅಂತ ಗೊತ್ತಾಗುತ್ತೆ. ಅಪ್ಪ ಈಗಾಗಲೇ ಹೇಳಿದರು, ಇದು ನಮಗೆಲ್ಲ ಮಾದರಿ. ಅವರಿಗೂ ಅವರಿಂದ ಇನ್ನೂ ಜಾಸ್ತಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಮತ್ತು ಪೃಥ್ವಿ ಒಂದು ಒಳ್ಳೆ ಮಾತು ಹೇಳಿದ್ಲು, ನಾನು ಹೀಗೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತೇನೆ ಅನ್ನೋ ಒಂದು ಮಾತು ಹೇಳಿದ್ಲು. ಆ ಮಾತು ನಿಜ ಆಗಲಿ, ಒಬ್ಬರಿಗೆಲ್ಲ ನೂರಾರು ಜನರಿಗೆ ಮಾಡುವಾಗ ಆಗಲಿ. ಒಳ್ಳೆ ಓದ್ತಾ ಇರುವ ಮಕ್ಕಳು ಇನ್ನೂ ಜಾಸ್ತಿ ಜನರಿಗೆ ಒಳ್ಳೇದು ಮಾಡುವಾಗ ಆದರೆ ಸಮಾಜಕ್ಕೆ ಅದೇ ಒಂದು ಒಳ್ಳೆ ಕೊಡುಗೆ ಅಂತ ನಾನು ಕೇಳಿದ ಮಾತು ಈಗ ನೋಡಲಿಕ್ಕೆ ಆರಂಭ ಆಗ್ತಾ ಇದೆ ನನ್ನ ಜೀವನದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ, ದೇವರೆಲ್ಲರನ್ನೂ ಕಾಪಾಡಲಿ. ನಮಸ್ತೆ. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂದರೆ ಈಗಾಗಲೇ ಭಾಳಷ್ಟು ಜನ ಮಾತಾಡಿದ್ವಿ. ಈ ಕಲಾರಂಗದ ಬಗ್ಗೆ ನನಗೂ ಕಳೆದ 3 ವರ್ಷ ನನಗೂ ಒಂದು ಭಾಳ ಹತ್ತಿರದಿಂದ ಕಂಡವನು. ಈಗಾಗಲೇ ಹೇಳಿದರು, ಒಂದು ಕಾರ್ಯಕ್ರಮವನ್ನು ನಮ್ಮ ಹಾಲ್ನಲ್ಲೇ ಮಾಡಿದಾಗ ಆ ಕಾರ್ಯಕ್ರಮದ ಏನು ವಿಶೇಷತೆ ನನಗೆ ಅರ್ಥ ಆಯಿತು. ಆ ನಂತರ ದಿನಗಳಲ್ಲಿ ಇವತ್ತು ನಾನು ಈಗಾಗಲೇ ಹೇಳಿದರು, ನನಗೆ ಭಾಳ ಒಂದು ಆಶ್ಚರ್ಯ ಆಯಿತು. ನಾನು ಹಾಲ್ನಲ್ಲಿ ಕಲಾರಂಗದ ನನಗೆ ಒಂದು ಸನ್ಮಾನ ಪತ್ರವನ್ನು ಅದನ್ನು ನಾನು ನೇತಾಡಿಸ್ಕೊಂಡಿದ್ದೆ ಇದರಲ್ಲಿ. ಆಗ ಒಬ್ಬ ಎಲ್ಲ ಮಾತಾಡಿದ, ಸರ್ ನೀವು ಕಲಾರಂಗ ಇದಕ್ಕೆ ಏನು ಸಂಬಂಧ ಅಂತ ಕೇಳಿದ ಕೊಳ್ಳೆ ನಾನು ಹೇಳಿದೆ, ಅದು ಈ ಕಾರ್ಯಕ್ರಮ ಆಗಿತ್ತು ಸರ್. ನಾನು ಅದರ ವಿದ್ಯಾರ್ಥಿ ಅಂತ ಹೇಳ್ದೆ. ಅವ US ಇರೋದಂತೆ. ಆ ಹುಡುಗ ಅದರ ಬಗ್ಗೆ ಹೇಳಿದಾಗ ಮೈಯೆಲ್ಲ ಜುಮ್ ಆಯ್ತು ನನಗೆ. ಯಾಕಂದರೆ ಒಬ್ಬ ಯಾವ ರೀತಿ ಯಕ್ಷ ನಿಧಿಯಿಂದ ಒಂದು ವಿದ್ಯಾರ್ಥಿ ವೇತನ ಪಡ್ಕೊಂಡು ಯಾವ ಎತ್ತರಕ್ಕೆ ಇರಿದೆ ಅಂದರೆ ಆ ಹುಡುಗ ಹೇಳೋ ಮಾತಲ್ಲಿ ನನಗೆ ಭಾಳ ಖುಷಿಯಾಯಿತು. ಯಾಕಂದರೆ ಈ ವಿದ್ಯಾಪೋಷಕ್ ಒಂದೊಂದೇ ಕಾರ್ಯಕ್ರಮ ಮಾಡ್ತಾ ಇರುವಾಗ ಒಂದೊಂದು ಕೆಲಸ ಹೆಚ್ಚಾಗ್ತಾ ಹೋಯ್ತು. ಅವರಿಗೆ ಕಡೆಗೆ ಮನೆ ಕಟ್ಟಿಕೊಡುವ ಕೆಲಸ ಸಹ ಬಂದಿದೆ. ಈಗಾಗಲೇ ಹೇಳಿದರು, ಇದು 67ನೇ ಮನೆ ಅಂತ. ನಮ್ಮ ಕ್ಷೇತ್ರದಲ್ಲಿ ಇದು 7-8 ಮನೆ. ನಾನು ಸಹ ಉದ್ಘಾಟನೆ ಎಲ್ಲ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಕಾರಣ ಖುಷಿ. ನಮಗೂ ಸಹ ಏನು ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡುತ್ತಿರುವ ಸಂಸ್ಥೆ ಕಲಾರಂಗ. ಅಶಕ್ತರಿಗೆ ಮತ್ತು ಇದರಲ್ಲಿ ಅವರ ಈ ಕೆಲಸದಲ್ಲಿ ಯಾರೂ ಶಿಫಾರಸ್ಸಿಲ್ಲ. ಅವರೇ ಸ್ವತಃ ಯಾರನ್ನು ಗುರುತಿಸಿ, ಅಶಕ್ತರನ್ನು ಗುರುತಿಸಿ, ಯಾರು ಅರ್ಹರಂದರೆ ಯಾರು ಉತ್ತಮ ಅಂಕಗಳನ್ನು ಗಳಿಸಿ, ಯಾರಿಗೆ ಆರ್ಥಿಕ ನೆರವು, ಆರ್ಥಿಕ ಬಲ ಇಲ್ಲ ಅಂಥವ್ರನ್ನ ಗುರುತಿಸಿ ಅವರು ವಿದ್ಯಾಪೋಷಕನಲ್ಲಿ ಒಂದು ವಿದ್ಯಾರ್ಥಿ ವೇತನವನ್ನು ಅದರೊಟ್ಟಿಗೆ ನೋಡುವಾಗ ಯಾರಿಗೆ ಮನೆಯ ಸ್ಥಿತಿ ಒಳ್ಳೆಯದಿಲ್ಲ, ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ, ಓದಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ ಸ್ಥಿತಿಯಲ್ಲಿ ನೋಡಿ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ. ಹೀಗೆ ಯಾರ ಹತ್ರ ಇವತ್ತಿನವರೆಗೆ ಹಣ ಅವರಾಗಿ ಕೇಳಲಿಲ್ಲ. ಅವರ ಕೆಲಸವನ್ನೇ ನೋಡಿ ಎಲ್ಲರೂ ಧನ ಸಹಾಯವನ್ನು ಮಾಡ್ತಾ ಇದ್ದಾರೆ.